ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ವೆಜಿಟೇಬಲ್ ಕುರ್ಮಾ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಒಂದು ಮಿಕ್ಸರ್ ಜಾರಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತೊಗೋತಾ ಇದ್ದೀನಿ, 4 ರಿಂದ 5 ಬೆಳ್ಳುಳ್ಳಿ ತೊಗೋತಾ ಇದ್ದೀನಿ, ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಳ್ತಾ ಇದ್ದೀನಿ, ಒಂದು ಹಣ್ಣಾಗಿರೋವಂಥ ಒಂದು ಟೊಮೆಟೊ ತೊಗೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಚಕ್ಕೆ, ಒಂದು 3 ಲವಂಗ, ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು, ಇದಿಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಜೀರಾ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ತುಂಬ ಏನೂ ಇದಾಗಿರಬೇಕು ಅನ್ನೋದೇನಿಲ್ಲ, ಸಾಕು, ಇಷ್ಟಿದ್ರೆ ಸಾಕು. ಇದಾದಮೇಲೆ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಕುಕ್ಕರ್ ಬಿಸಿ ಆಗಿದ ತಕ್ಷಣ 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹಚ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ತಕ್ಷಣವೇ ಒಂದು 1/4 ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು 1/4 ಚಮಚದಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಲೈಟ್ ಬ್ರೌನ್ ಕಲರ್ ಆದರೆ ಸಾಕು. ಫ್ರೈ ಮಾಡಿಕೊಂಡು ಇದಕ್ಕೆ 1 ಕಪ್ಪಷ್ಟು ಬೀನ್ಸು, 1 ಕಪ್ಪಷ್ಟು ಕ್ಯಾರೆಟು, 1 ಕಪ್ಪಷ್ಟು ಆಲೂಗಡ್ಡೆ, ಇದು 3 ಸಣ್ಣಗೆ ಹಚ್ಕೊಂಡಿದ್ದೀನಿ ನಾನು. ಸಣ್ಣಗೆ ಹಚ್ಕೊಂಡು ಇದು 3 ಹಾಕಿ ಆ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಹಬೆನಲ್ಲೇ ನಿಮಗೆ 3/4 ಭಾಗ ಬೆಂದೇ ಹೋಗ್ಬಿಡುತ್ತೆ. ಮತ್ತು ನೀವು ಕುಕ್ಕರಲ್ಲಿ ವಿಜಿಲ್ ಇಡಬೇಕು ಅನ್ನೋದೇನು ಅವಶ್ಯಕತೆ ಇರಲ್ಲ. ನೀವು ತುಂಬ ದಪ್ಪಕ್ಕೆ ಹಚ್ಕೊಂಡಿದ್ರೆ ಅದು ಸ್ವಲ್ಪ ನೀವು 1 ವಿಜಿಲ್ ಅಥವಾ 2 ವಿಜಿಲ್ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ನಾನು ಅದರಲ್ಲೇ ಮಿಕ್ಸ್ ಮಾಡಿ ಸುಮ್ಮನೆ ಲಿಡ್ ಹಾಗೆ ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಟ್ಟೆ. ಒಂದು 2 ನಿಮಿಷ ಸುಮಾರಷ್ಟು ಬೆಂದಿದೆ ಇದರಲ್ಲೇ. ಮತ್ತೆ ಲಿಡ್ಡನ್ನು ಓಪನ್ ಮಾಡಿ ಮತ್ತೆ ಒಂದು ಸಲ ನೀಟಾಗಿ ಎಲ್ಲನೂ ಕಲಿಸ್ಕೊಳ್ಬೇಕು. ನಾನು ಒಂದು ಸಲಕ್ಕೆ 2 ಸಲ ಆ ರೀತಿ ಲಿಡ್ಡನ್ನು ಲೈಟಾಗಿ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ಬಿಡ್ತೀನಿ. ಹಾಗಾಗಿ ನಾನು ಮತ್ತೆ ವಿಜಿಲ್ ಇಡಬೇಕು ಅನ್ನೋ ಏನೋ ಅವಶ್ಯಕತೆ ಇರೋದಿಲ್ಲ. ಇದಾದಮೇಲೆ ರುಬ್ಕೊಂಡಿರೋ ಮಸಾಲೆ ಎಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಬೇಕು. ನಿಮ್ಗೇನಾದರೂ ಗಟ್ಟಿ ಬೇಕು ಅನ್ನೋಂಗಿದ್ರೆ ಎಕ್ಸ್ಟ್ರಾ ನೀರು ಹಾಕ್ಕೋಬೇಡಿ. ಗಟ್ಟಿ ಏನು ಬೇಡ, ನಮ್ಗೆ ಇಷ್ಟೇ ಸಾಕು ಅನ್ನೋದಾದರೆ ಆ ಮಸಾಲೆ ಎಷ್ಟಿದೆಯೋ ಅಷ್ಟನ್ನೇ ಹಾಕ್ಕೊಂಡ್ರೆ ಸಾಕು. ಒಂದು ಕುದಿಯೋದಕ್ಕೆ ಬಿಡಬೇಕು. ಇದಕ್ಕೊಂದು ಕುದಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಟು ಮತ್ತೆ ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡಿ. ಆಗಲೇ ಆ ಹಸಿ ಸ್ಮೆಲ್ಲೆಲ್ಲ ಹೋಗೋದು. ನೋಡಿ, ಈ ರೀತಿ ಕುದಿಸ್ಬೇಕು. ಇದಕ್ಕೆ ನಾನೊಂಚೂರು ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಇದು ಆಪ್ಷನಲ್ಲು. ಕ್ರೀಮ್ ಇಲ್ಲ ಅನ್ನೋದಾದರೆ ನೀವು ಹಾಲಿನ ಕೆನೆ ಹಾಕ್ಕೊಂಡ್ರೂ ಆಗುತ್ತೆ. ಅಕಸ್ಮಾತ್ ಅದು ಆಗಲಿಲ್ಲ ಅಂತಂದರೆ ತೆಂಗಿನಕಾಯಿ ರುಬ್ಬಬೇಕಾದ್ರೆ ಒಂದು 4 ಗೋಡಂಬಿ ಹಾಕಿ ತೆಂಗಿನಕಾಯಿ ರುಬ್ಕೊಂಡ್ರೆ ಸಾಕು. ನಿಮಗೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಷ್ಟೇ. ಚೆನ್ನಾಗಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಇದಕ್ಕೆ 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕಿ ಮತ್ತೆ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡಿ. ನಿಮಗೆ ತರಕಾರಿ ಬೆಂದಿಲ್ಲ ಅನ್ನೋದಾದರೆ ಒಂದು ವಿಜಿಲ್ ಇಟ್ಟು ಕೂಗಿಸ್ಕೊಳ್ಳಿ. ತರಕಾರಿ ಬೆಂದಿದೆ ಸಾಕು ಅನ್ನೋದಾದರೆ ಒಂದು 5 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡಿಬಿಡಿ, ಸಾಕು. ಫ್ರೆಂಡ್ಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.